ಆದಾಯಕ್ಕೆ ಮಿಶ್ರ ಬೆಳೆ ಕೃಷಿ ರೈತ ಕೈ ಹಿಡಿಯುತ್ತದೆ ಹಾಗೂ ರೈತರನ್ನ ಆರ್ಥಿಕ ಸದೃಢವಾಗಿಸುತ್ತದೆ ಎನ್ನುವುದಕ್ಕೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದ ಎಸ್ಬಿಆರ್ ಕಾಲೋನಿಯ ರೈತ ದೇವೇಂದ್ರಪ್ಪ ಮಾದರಿಯಾಗಿದ್ದಾರೆ. 2 ಎಕರೆಯಲ್ಲಿ ಹೀರೆಕಾಯಿ, ಸೌತೆಕಾಯಿ, ಹಾಗಲಕಾಯಿ, ಟೊಮೆಟೊ ಹಾಗೂ ಮೆಣಸಿನಕಾಯಿ ಬೆಳೆದು ನಿರಂತರ ಆದಾಯವನ್ನು ಪಡೆದು ಮಾದರಿ ಕೃಷಿಕರಾಗಿದ್ದಾರೆ. ಇಸ್ರೇಲ್ ಪದ್ಧತಿಯಲ್ಲಿ ಪ್ರಯೋಗ ಮಾಡಲಾಗಿದೆ. ಕೇವಲ 45 ದಿನದಲ್ಲಿ ಈ ಬೆಳೆಗಳನ್ನು ಬೆಳೆದು ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಬೀಜ, ಬಿದಿರು, ಕಂಬಗಳು, ದಾರ, ತಂತಿ, ಗೊಬ್ಬರ ಹಾಗೂ ಕೂಲಿ ಖರ್ಚುಗಳನ್ನು ನಿಭಾಯಿಸಿ ಆದಾಯಗಳನ್ನು ಗಳಿಸಲು ಆರಂಭಿಸಿದ್ದಾರೆ. ಮೊದಲ ಕಂತಿನ ಬೆಲೆಯಲ್ಲಿ 50 ಚೀಲ ಹೀರೆಕಾಯಿ ಹಾಗೂ ಸೌತೆಕಾಯಿ 20 ಚೀಲ ಮಾರಲಾಗಿದೆ. ಇದರಿಂದಾಗಿ ಸುಮಾರು 50,000 ಆದಾಯ ಪಡೆದಿದ್ದು, ಒಟ್ಟು ಮುಂದಿನ 3 ತಿಂಗಳಲ್ಲಿ ಸುಮಾರು 4 ರಿಂದ 5 ಲಕ್ಷ ಆದಾಯ ಪಡೆಯುವ ನಿರೀಕ್ಷೆಯಲ್ಲಿದೆ. ಫಸಲನ್ನು ದಾವಣಗೆರೆ ಮಾರುಕಟ್ಟೆಗೆ ಮಾರ್ತಾ ಇದ್ದಾರೆ. ಪ್ರತಿದಿನ 8 ಕೂಲಿ ಜನರು ಹೊಲದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. 2 ಎಕರೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿದ್ದು 2 ಬೋರ್ವೆಲ್ಗಳು ನೀರನ್ನು ಕೂಡ ಹೊಡೆದಿವೆ. ಟೋಟಲಿ 2 ಎಕರೆ ಬರ್ತದೆ ಭೂಮಿ. ಇದ್ರಾಗೆ 2 ಎಕರೆಯಲ್ಲಿ ಒಂದೇ ಬೆಳೆ ಹಾಕಿದ್ರೆ ಬೆಳೆ ಸಿಗಲ್ಲ ಅಂತೇಳಿ, ಒಂದೇ ಬೆಳೆ ಬೆಳೆದ್ರೆ ರೇಟ್ ವೇರಿಯೇಷನ್ ಆಗುತ್ತೆ ಅಂತೇಳಿ ಸಮಗ್ರ ಕೃಷಿ ಅಂತೇಳಿ ಒಂದು 5 ನಮೂನಿ ತರಕಾರಿ ಹಾಕಿದ್ದೀನಿ. ಮೆಣಸಿಕಾಯಿ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ, ಆಮೇಲೆ ಇದು ಹೀರೆಕಾಯಿ ಹಾಕಿದ್ದೀನಿ. ಹೀರೆಕಾಯಿ ಒಂದು 3/4 ಎಕರೆ ಇದೆ, ಆಮೇಲೆ ಟೊಮೊಟೊ ಒಂದು 3/4 ಎಕರೆ ಇದೆ, ಹಾಗಲಕಾಯಿ ಒಂದು 1/4 ಎಕರೆ ಇದೆ, ಸೌತೆಕಾಯಿ ಒಂದು 1/4 ಎಕರೆ ಇದೆ, ಮೆಣಸಿನ ಗಿಡ ಒಂದು 1/4 ಎಕರೆ ಇದೆ. ಟೋಟಲ್ ಒಂದು 2 ಚಿಲ್ಲರೆ ಬರ್ತೈತೆ. ಇಲ್ಲಿ ಯಾಕೆ ಬೇರೆ ಬೇರೆದೆಲ್ಲ ಹಾಕಿದ್ದೀನಿ ಅಂದ್ರೆ, ಒಂದರಲ್ಲೇ ಒಂದೇ ಹಾಕಿದ್ರೆ ಬೆಳೆ ಹೆಚ್ಚು ಕಡಿಮೆ ಆಗ್ಬಿಡ್ತದೆ, ಆ ರೇಟ್ ಸಿಗಲ್ಲ. ಹಾಗಾಗಿ ಒಂದು 4-5 ನಮೂನೆ ಹಾಕಿದ್ರೆ ಯಾವ್ದಾರು ಒಂದು ರೇಟ್ ಅತಿ ಹೆಚ್ಚುವಾಗಿ ಸಿಗುತ್ತೆ ಅಂತೇಳಿ ಪ್ರಯತ್ನ ಪಟ್ಟಿದ್ದೇನೆ. ಈಗ ಒಂದು ಹೆಚ್ಚು ಕಡಿಮೆ ಟೋಟಲ್ ತರಕಾರಿಗೆ ಒಂದು 2.5 ಲಕ್ಷ ಖರ್ಚು ಆಗಿದೆ ಇಲ್ಲಿವರೆಗೂ. ಇನ್ನು ಮುಂದೆ ಭಾಳ ಖರ್ಚಿದೆ. ಈಗಾಗಲೇ ಒಂದು 50 ಚೀಲ ಒಂದು 50 ಚೀಲ ಇದು ಹೀರೆಕಾಯಿ ತೆಗ್ದಿದ್ದೀನಿ. ಆಮೇಲೆ ಒಂದು 5-6 ಚೀಲ ಸೌತೆಕಾಯಿ ತೆಗ್ದಿದ್ದೀನಿ. ಇನ್ನು ಹಾಗಲಕಾಯಿ ಇನ್ನು ಈಚು, ಟೊಮೊಟೊ ಇನ್ನು ಈಚು, ಮೆಣಸಿನ ಗಿಡ ಇನ್ನು ಬೆಳೀತಾ ಇದೆ. ಇದು ಹನಿ ನೀರಾವರಿ ಪದ್ಧತಿ ಮಾಡಿದ್ದೀನಿ. ಒಂಥರ ಇಸ್ರೇಲ್ ಟೈಪು ಒಂದೇನೋ ಹೊಸದಾಗಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಪ್ರಯತ್ನ ಪಟ್ಟಿದ್ದೇವೆ. ಇನ್ನೂ ಸ್ವಲ್ಪ ತುಂಬ ಬೆಳೆ ಬರೋದಿದೆ. ಇನ್ನು ಏನೋ ಒಂದು 10% ಬಂದಿಲ್ಲ ಬೆಳೆ, ಇನ್ನೂ ಒಂದು 90% ಬೆಳೆ ಬರ್ತಾ ಇದೆ. ಅದು ನೋಡೋಣ. ಮಾರ್ಕೆಟಲ್ಲಿ ಸ್ವಲ್ಪ ರೇಟ್ಗಳು ವೇರಿಯೇಷನ್ ಇದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಒಂದು ಸಮಸ್ಯೆ ರೈತರಿಗೆ ಏನು ಕಾಡ್ತದೆ ಅಂದರೆ, ಸರಿಯಾಗಿ ಗಿಡಗಳನ್ನ ಔಷಧಿಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಆಯಾ ಹೋಬಳಿ ಲೆವೆಲಲ್ಲಿ ಫೀಲ್ಡ್ ಆಫೀಸರ್ ಅನ್ನೋದು ಗೌರ್ಮೆಂಟ್ನವ್ರು ಬಿಡಬೇಕು. ಏನಾಗ್ತದೆ, ನಮಗೆ ಇದು ಹೊಸ ಪ್ರಯತ್ನ. ನಾವು ಯಾವ್ದು ಔಷಧಿ ಹೊಡಿಬೇಕು, ಯಾವ ರೋಗಕ್ಕೆ ಯಾವುದು ನಾವು ಸಿಂಪಡಣೆ ಮಾಡಬೇಕು ಅನ್ನೋದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಹಾಗಾಗಿ ಈಗ ಕೃಷಿ ಇಲಾಖೆಯರು ಇದ್ದಾರೆ. ಈ ಕೃಷಿ ಇಲಾಖೆಯರು ಬರೀ ಏನಿಲ್ಲ ಅವ್ರ ಪ್ರಯತ್ನ. ಕೃಷಿ ಇಲಾಖೆಯರು ಏನು ಬರ್ತಾರೆ, ಮೆಕ್ಕೆಜೋಳ, ಆಮೇಲೆ ಬೆಳೆ ಪದ್ಧತಿ ಯಾವುದು ಹಾಕಿದ್ರಿ, ಬರಗಾಲ ಬಂದಾಗ ಮೆಕ್ಕೆಜೋಳ ವೀಕ್ಷಣೆಗೆ ಒಂದು ಬರ್ತಾರೆ, ಇನ್ಯಾವುದಕ್ಕೂ ಬರಲ್ಲ. ಈ ಥರ ತರಕಾರಿಗೆ ಬಂದರೆ ಒಂದು ಗುಣಮಟ್ಟದ ಔಷಧಿ, ಗುಣಮಟ್ಟದ ಗೊಬ್ಬರ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಹತ್ರ ನಾನು ಮೊನ್ನೆ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಆ ಕಡೆ ಕೋಲಾರ ಕಡೆ ಹೋಗಿದ್ದೆ. ಕೋಲಾರದಲ್ಲಿ ಒಂದು 50-60 ನಮೂನೆ ತರಕಾರಿ ಬೆಳೀತಾರೆ. ಎಷ್ಟು ಇಳುವರಿ ತೆಗಿತಾರೆ ಅಂದರೆ, ಅವರಿಗೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಮತ್ತು ಏನೇನು ಬೇಕು ಸಜೆಷನ್ ಎಲ್ಲ ಕೊಡ್ತಿರ್ತಾರೆ. ಅವರೇ ಹೊಲಕ್ಕೆ ಬಂದು ನೋಡಿ ಏನೇನು ಬೇಕು ಅಂತ ಸಜೆಷನ್ ಕೊಡ್ತಾರೆ. ಆ ಭಾಗದಲ್ಲಿ ಭಾಳಷ್ಟು ತರಕಾರಿ ಭಾಳ ಮುಂದುವರೆದಿದೆ. ಬಟ್ ಈ ಭಾಗದಲ್ಲಿ, ಮಧ್ಯ ಕರ್ನಾಟಕ ಭಾಗದಲ್ಲಿ, ಅದು ನಮ್ಮ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿ ಸ್ವಲ್ಪ ಈ ತರಕಾರಿ ಬೆಳೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು. ಮತ್ತು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಸ್ವಲ್ಪ ಪ್ರಾಮಾಣಿಕ ಬೆಲೆ ಸಿಗಲಿಕ್ಕೆ, ರೈತರಿಗೆ ಅನುಕೂಲ ಆಗಲಿಕ್ಕೆ. ಇವತ್ತು ರೈತರು ಈ ದೇಶದ ಬೆನ್ನೆಲುಬು. ಈ ರೈತರೇ ಚೆನ್ನಾಗಿಲ್ಲ ಅಂದ್ರೆ ನೀವೇನು ಮಾಡ್ತೀರಾ? ರೈತರು ಬೆಳೆದದ್ದನ್ನು ನಾವು ತಿಂತೇವೆ. ರೈತರಿಗೆ ಸರಿಯಾಗಿ ಸಪೋರ್ಟ್ನೆಸ್ಸು, ಸರಿಯಾದ ಒಂದು ನ್ಯಾಲರ್ಜಿ ಸರ್ಕಾರ ಕೊಡಲಿಲ್ಲ ಅಂತಂದರೆ ಭಾಳಷ್ಟು ನಾವು ಹಿನ್ನಡೆ ಆಗ್ತದೆ, ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗ್ತೀವಿ. ಯಾಕಂದರೆ ಎಲ್ಲರೂ ಕೂಲಿ ಕಾರ್ಮಿಕರು ಸಿಗಲ್ಲ. ಇಲ್ಲಿ ಕೂಲಿಯನ್ನು ಕಡಿಮೆ ಮಾಡ್ತಕ್ಕಂಥ ಹೊಸ ಪದ್ಧತಿಯನ್ನು ನಾವು ಅಳವಡಿಸ್ಬೇಕಾಗಿದೆ. ಯಾಕಂದರೆ ಎಲ್ಲ ರೈತರು ತರಕಾರಿ ಬೆಳೀತಾರೆ, ಎಲ್ಲ ರೈತರು ಬೆಳೆ ಬೆಳೀತಾರೆ, ಕೂಲಿ ಸಿಗಲ್ಲ, ಕೂಲಿ ಆಳುಗಳು ಸಿಗಲ್ಲ. ಅವಾಗ ಹೊಸ ಪದ್ಧತಿ, ನ್ಯೂ ಮಾಡರ್ನೈಸೇಷನ್ ಸೊಲ್ಯೂಷನ್ ಕೊಡಬೇಕು ಸರ್ಕಾರ ಈ ನಿಟ್ಟಿನಲ್ಲಿ. ಯಾಕೆಂದರೆ ಹೋಬಳಿಗೆ ಒಂದೊಂದು ರೈತ ಸಂಪರ್ಕ ಕೇಂದ್ರ ಇದೆ. ಆ ರೈತ ಸಂಪರ್ಕ ಕೇಂದ್ರ ರೈತರ ಆಫೀಸಲ್ಲೇ ಇರ್ತಾರೆ ಅಧಿಕಾರಿಗಳು. ಯಾರು ಈ ಹೊಲಕ್ಕೆ
ರೈತರ ಹತ್ರ ನೇರವಾಗಿ ಭೇಟಿ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ.